27ನೇ ವರ್ಷದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 26 ವರ್ಷದ ಮೊದಲು 1ನೇ ವರ್ಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಈ ದೇಶದ ಸಂದರ್ಭಗಳು, ಸನ್ನಿವೇಶಗಳು, ಮನುಷ್ಯನ ಮನಸ್ಸುಗಳು, ಮನುಷ್ಯನ ಭಾವನೆಗಳು, ಮನುಷ್ಯನ ಕರ್ಮ ಸಿದ್ಧಾಂತಗಳು ಹೇಗಿತ್ತು ಅನ್ನೋದನ್ನು ಕೂಡ ನಮ್ಮ ಕಂಡವ. ಅದೇ 26 ವರ್ಷ ಕಳೆದು 27ನೇ ವರ್ಷಕ್ಕಾಗುವಾಗ ಈ ದೇಶದ ಸಂಸ್ಕೃತಿ, ದೇಶದ ಪರಂಪರೆ ಮತ್ತು ಇತಿಹಾಸದಲ್ಲಿ ಭಾಳಷ್ಟು ಅಕ್ರಮಗಳು ಈ ದೇಶಕ್ಕೆ ಆಗಿದೆ. ಆದರೆ ಆವತ್ತು ಪರಕೀಯರ ಆಕ್ರಮಣ ಆದರೆ ಇವತ್ತು ನಮ್ಮೊಳಗೆ ನಾವು ಆಕ್ರಮಣ ಮಾಡ್ತಾ ಇದ್ದೇವೆ. ನಮ್ಮ ಸ್ವಭಾವದ ಮೇಲೆ, ನಮ್ಮ ಗುಣಧರ್ಮದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಪರಂಪರೆಯ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮನಸ್ಸಿನ ಒಳಗೆ ಆಗತಕ್ಕಂಥ ವೈಪರೀತ್ಯದಿಂದ ಇಡೀ ಸಮಾಜ, ಇಡೀ ಜಗತ್ತು ತಲ್ಲಣಗೊಳ್ತಾ ಇದೆ. ಇದಕ್ಕೆ ಇಡೀ ಜಗತ್ತು ಯೋಚನೆ ಮಾಡಬೇಕಾದಂಥ ಸ್ಥಿತಿಯಲ್ಲಿದೆ. ಜಗತ್ತು ಹತ್ರ ಆಗ್ತಾ ಇದೆ, ನಿಸರ್ಗ ಮುನಿತಾ ಇದೆ, ಕರ್ಮ ಸಿದ್ಧಾಂತದ ಪ್ರತಿರೋಧಗಳು ಹೆಚ್ಚಾಗ್ತಾ ಇದೆ. ಕರ್ಮ ಸಿದ್ಧಾಂತದ ಪ್ರತಿರೋಧಗಳು ಹೆಚ್ಚಾದಾಗೆ ಸಂಘರ್ಷಗಳಾಗ್ತಾ ಇದೆ. ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲವೂ ಗೊಂದಲಮಯವಾದಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಮನುಷ್ಯನ ಪ್ರವೃತ್ತಿಯಲ್ಲಿ ಮಾತ್ಸರ್ಯ ತುಂಬ್ತಾ ಇದೆ. ಈ ಮಾತ್ಸರ್ಯ ತುಂಬೋದ್ರಿಂದ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು, ವ್ಯಕ್ತಿತ್ವವನ್ನು, ಗುಣಧರ್ಮವನ್ನು ಬಲಿ ಕೊಡತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲರೂ ಯೋಚನೆ ಮಾಡಬೇಕು. ಈ ದೇಶ, ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸ, ಭಾಳಷ್ಟು ದೇಶಕ್ಕೆ ಆಕ್ರಮಣಕಾರರು ಬಂದರು, ಆಕ್ರಮಣ ಮಾಡಿದರು. ಸನಾತನ ಹಿಂದೂ ಧರ್ಮದ ಮೇಲೆ ಕೂಡ ಬೇರೆ ಬೇರೆ ಪ್ರತಿರೋಧಗಳು ಬಂತು, ಆಕ್ರಮಣಗಳಾಯಿತು. ಆದರೆ ಮನುಷ್ಯ ಮತಿಗೆಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಎಚ್ಚರ ವಹಿಸಬೇಕಾದಂಥ ಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಅವಧೂತರಾದಂಥ ನಿತ್ಯಾನಂದ ಸ್ವಾಮೀಜಿಯವರು, ಗೋವಿಂದ ಸ್ವಾಮೀಜಿಯವರು ಬಂಟ್ವಾಳದಲ್ಲಿ ಭಾಳಷ್ಟು ಲೀಲೆಯನ್ನು ತೋರಿಸಿ ಅವಧೂತರಾಗಿರತಕ್ಕಂಥ ಅವರು ಆ ಕಾಲದಲ್ಲಿ ಮಾಡಿಲಕ್ಕೆ ದೃಷ್ಟಿ ಹಾಯಿಸಿದರು. ಮುಂದೊಂದು ದಿನ ಸಮಾಜಕ್ಕೆ ಗಂಡಾಂತರ ಬರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗತಕ್ಕಂಥ ಸಂದರ್ಭ, ಸನ್ನಿವೇಶದಲ್ಲಿ ಬಾಲಭೋಜನ ಪ್ರಕ್ರಿಯೆಯಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಗಂಜಿ ಚಟ್ನಿಯ ಮಹತ್ವ ಇಡೀ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಪ್ರಯತ್ನ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಯೋಚನೆ ಮಾಡಬೇಕು ನಾವು. ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಬದುಕಿದ್ರು, ಬಾಳಿದ್ರು, ಇಡೀ ಐಕ್ಯತೆಯಲ್ಲಿ ಇಡೀ ಕುಟುಂಬವನ್ನು ಬೆಳೆಸ್ಕೊಂಡು ಬಂದರು. ತಿನ್ನುವಂಥ ಆಹಾರ ಸುದೃಢವಾಗಿತ್ತು. ಆ ಗಂಜಿ ಚಟ್ನಿಯನ್ನು ತಿಂದುಕೊಂಡು ಇವತ್ತು ತಿಂದಂಥ ಆಹಾರ ನಾಳೆಗೆ ಏನು ಅನ್ನುವಂಥ ಪ್ರಶ್ನೆ ಇರತಕ್ಕಂಥ ಸನ್ನಿವೇಶಗಳಲ್ಲಿ ಕೂಡ ಚೆನ್ನಾಗಿ ಬದುಕಿದ್ರು. ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿದ್ರು. ಈ ದೇಶವನ್ನು ಸಂಸ್ಕೃತಿಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದರು. ನಮ್ಮ ಪೂರ್ವ ಪರಂಪರೆಗಳನ್ನು ಉಳಿಸಿಕೊಂಡು ಬಂದರು, ಬೆಳೆಸ್ಕೊಂಡು ಬಂದರು, ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅಂಥ ಆದರ್ಶಗಳು ಇವತ್ತು ಕಣ್ಮರೆ ಆಗ್ತಾ ಇದೆ. ಯೋಚನೆ ಮಾಡಬೇಕು. ಇವತ್ತು ನಮ್ಮ ವೇದಿಕೆಯಲ್ಲಿ ನಲ್ಲೂರಾಯರ ಹಿರಿಯತನ, ಅವರ ತಂದೆಯವರು ಮತ್ತು ನನ್ನ ಪೂರ್ವಾಶ್ರಮದಲ್ಲಿಯೇ ನಾನು ಅವರ ಒಡಂಬಡಿಕೆಯಲ್ಲಿ ಇದ್ದವ. ಭಾಳ ವರ್ಷದಿಂದ ಗಮನಿಸ್ತಾ ಇದ್ದೆ. ಇಂಥ ಸಂಸಾರಗಳು, ಇಂಥ ಸಂದೇಶಗಳು, ಇಂಥ ಆದರ್ಶಗಳು ಇವತ್ತು ಆ ಕಾಲದ ಪ್ರೀತಿ ಹೇಗಿತ್ತು, ಈಗ ಆ ಪ್ರೀತಿಗಳು ಹೇಗೆ ಇದೆ ಯೋಚನೆ ಮಾಡಿ. ನಮ್ಮ ಮಕ್ಕಳನ್ನು ಯಾವ ಥರ ನೋಡ್ತಾ ಇದ್ದೇವೆ, ಮಕ್ಕಳು ನಮ್ಮನ್ನು ಯಾವ ಥರ ನೋಡ್ತಾ ಇರ್ತಾರೆ, ದೇಶ ನಮ್ಮನ್ನು ಯಾವ ಥರ ನೋಡ್ತಾ ಇದೆ, ನಾವು ದೇಶವನ್ನು ಯಾವ ಥರ ನೋಡ್ತಾ ಇದ್ದೇವೆ, ಇದರ ಬಗ್ಗೆ ಯೋಚನೆ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ನಾನಿದ್ದಾರೆ. ಭಾಳಷ್ಟು ಚೆನ್ನಾಗಿ ವೇದವ್ಯಾಸರು ಹೇಳಿದರು. ಶಿಷ್ಟಾಚಾರ ಮತ್ತು ಬದ್ಧತೆ ಮನುಷ್ಯನಿಗೆ ಶಕ್ತಿ ಕೊಡುವಂಥದ್ದು ಗುರುಭಕ್ತಿ.
ಅದನ್ನು ಭಾಳ ಚೆನ್ನಾಗಿ ಹೇಳಿದೆ. ಸರಳ ಮತ್ತು ನಿರಾಡಂಬರ ಅವರ ಜ್ಞಾನ, ಅವರ ಸೌಜನ್ಯ, ಅವರ ಸರಳತ್ವ, ಇದು ಆದರ್ಶ. ಇವತ್ತು ನಮ್ಮ ಗ್ರಾಮದ ಹಿರಿಯರಾದಂಥ ನಡುಮಲೆ ಮಾಬಲ್ ಭಟ್ರಿದ್ದಾರೆ. ನಮ್ಮ ಗ್ರಾಮದ ಪ್ರತಿಯೊಂದು ಸಂದರ್ಭಕ್ಕೂ, ಸನ್ನಿವೇಶಕ್ಕೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತುಂಬ ನಮ್ಮ ಗ್ರಾಮದ ಜನರಿಗೆ ಶ್ರಮಿಸಿದವರು. ಇದು ಶಾಲೆ ಇರಬೇಕು, ಸೊಸೈಟಿ ಇರ್ಬೋದು, ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲವೂ ತುಂಬ ಅದಕ್ಕೆ ಶ್ರಮಪಟ್ಟವರು, ತ್ಯಾಗ ಮಾಡಿದರು. ನಮ್ಮ ಗ್ರಾಮ ದೇವಸ್ಥಾನ ಇರಬಹುದು, ಗ್ರಾಮ ದೇವಸ್ಥಾನದಲ್ಲಿ ಪೂಜೆ ಆಗದ ಪರಿಸ್ಥಿತಿ ಬರುವಾಗ ಸಹ ಅವರು ಆ ಪೂಜೆಯನ್ನು ನಿಲ್ಲದಾಗೆ ಅವರೇ ಸ್ವತಃ ನಡೆಸಿದರು. ಇದನ್ನೆಲ್ಲ ನಾವು ಕಂಡಂಥ ಸತ್ಯ ಇದೆ. ಗುಣಕ್ಕೆ ಮತ್ಸರ ಇಲ್ಲ. ರಸ್ತೆ ಚೆನ್ನಾಗಿರಲಿಲ್ಲ, ಅವರ ಮನೆ ಕೆಲಸದವರಂತಂದು ರಸ್ತೆಯನ್ನು ಸರಿ ಮಾಡುವಂಥ ಪರಿಸ್ಥಿತಿ ಕೂಡ ತುಂಬ ಸಲ ಮಾಡಿದ್ದಾರೆ. ಇಂಥ ಹಿರಿಯರನ್ನು ಕರೆಸಿ ಇವತ್ತು ಸಭೆ ಮಾಡ್ತಾ ಇದ್ದೇವೆ. ಇದು ಮುಂದಿನ ಪೀಳಿಗೆ ಮಕ್ಕಳಿಗೆ ಸಂದೇಶ ಆಗಬೇಕನ್ನೋಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಬೇಕು. ಇವತ್ತು ಪ್ರೀತಿ ಸ್ವಾರ್ಥಕ್ಕೋಸ್ಕರ ಬಲಿಯಾಗ್ತಾ ಇದೆ. ಪ್ರೀತಿಯಲ್ಲಿ ಸಂಶಯದ ದೃಷ್ಟಿಕೋನ ಇರುತ್ತದೆ. ನಿಜವಾದ ಪ್ರೀತಿ ಪರಮಾತ್ಮನಿಗೆ ಹತ್ರ ಆಗ್ತದೆ, ಪರಮಾತ್ಮನನ್ನು ಹತ್ರ ಮಾಡಿಸ್ತದೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬದುಕು ನಾವ್ಯಾರೂ ಶಾಶ್ವತ ಅಲ್ಲ. ನಮ್ಮ ಬದುಕು ಅಲ್ಪಾಯುಷಿಗಳು. ಈಗ ನಾವು ದಿವಸ ಹೋದಾಗೆ ಅಲ್ಪಾಯುಷಿಗಳಾಗ್ತಾ ಇದ್ದೀವಿ. ನಮ್ಮ ಹತ್ರ ಯಾವುದು ಶುದ್ಧ ಇದೆ? ದೇಹ ಶುದ್ಧಿ ಅಲ್ಲ. ದೇಹ ಶುದ್ಧಿ ಮಾಡಿಕೊಳ್ಳಿಕ್ಕೆ ದೇಹಕ್ಕೆ ಸೆಂಟ್ ಹಾಕಬೇಕು, ಪರಿಮಳ ಬರ್ತದೆ, ಎಲ್ಲವೂ ಮಾಡಬೇಕು. ಆದರೆ ಮನಃಶುದ್ಧಿ ಇವತ್ತು ಭಾಳ ಮುಖ್ಯ. ಮನಃಶುದ್ಧಿ ಭಾಳ ಮುಖ್ಯ. ನಾವು ಸೇವಿಸುವಂಥ ಆಹಾರವೇ ಶುದ್ಧ ಇಲ್ಲ, ನಾವು ಉಸಿರಾಡುವಂಥ ಗಾಳಿಯೇ ಶುದ್ಧ ಇಲ್ಲ, ನಾವು ಕುಡಿಯುವಂಥ ನೀರೇ ಶುದ್ಧ ಇಲ್ಲ. ಯೋಚನೆ ಮಾಡಬೇಕು, ಯಾಕೆ ಇಲ್ಲ ಅಂತ. ಯೋಚನೆ ಆಗಿದೆ ನಮಗೆ. ನಮ್ಮ ದೇಹದ ರಕ್ತ ಭಾಳ ಪರಿಶುದ್ಧವಾದ್ದು. ಅದಕ್ಕೆ ಏನಾದರೂ ಒಂದು ಮಿಶ್ರಣ ಆದರೆ ದೇಹದ ಸ್ಥಿತಿಯೇ ಅವ್ಯವಸ್ಥೆ ಪರಮಾವಧಿಗೆ ಮುಟ್ತದೆ. ಉಸಿರಾಡುವ ಗಾಳಿ ಇದು ಪರಿಶುದ್ಧ ಇಲ್ಲದಿದ್ದರೆ ಏನಾಗ್ತದೆ ನಮ್ಮ ದೇಹ ಸ್ಥಿತಿ? ಕುಡಿಯುವ ನೀರು ಪರಿಶುದ್ಧ ಇಲ್ಲದಿದ್ದರೆ ನಮ್ಮ ದೇಹ ಸ್ಥಿತಿ ಏನಾಗ್ತದೆ? ಅದು ಬಿಡಿ, ತಾಯಿಯ ಮೊಲೆ ಹಾಲು, ಆಕಳ ಹಾಲು ಎಲ್ಲ ಕಲ್ಮಶವಾಗ್ತಾ ಇದೆ. ಕಲ್ಮಶ ಆಗ್ತಾ ಇದೆ. ಅದಕ್ಕೋಸ್ಕರ ಪೂಜ್ಯ ನಿತ್ಯಾನಂದರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಆಚಾರ್ಯ ಪರಂಪರೆ, ದಾಸಶ್ರೇಷ್ಠರ ಪರಂಪರೆ, ಸಂತಶ್ರೇಷ್ಠರ ಪರಂಪರೆ ಈ ದೇಶಕ್ಕೆ ಏನು ಸಂದೇಶ ಕೊಟ್ಟುತ್ತಾ ಬಂದಿದೆ? ಯೋಚನೆ ಮಾಡಿದ್ದೇವ? ನಾವು ಯೋಚನೆ ಮಾಡಿದ್ದೇವ? ಮೊದಲು ನೀನು ಮಾನವನಾಗು. ಎಲ್ಲ ಸಂತರು, ಎಲ್ಲ ದಾರ್ಶನಿಕರು ಸೂಚನೆ ಕೊಟ್ಟದ್ದೇನು? ಮೊದಲು ನೀನು ಮಾನವನಾಗು. ಮಾನವತ್ವವೇ ಜಗದ ಶಾಂತಿ, ಮಾನವತ್ವವೇ ಜಗತ್ತ ಶ್ರೇಯಸ್ಸು, ಮಾನವತ್ವವೇ ಜಗತ್ತಿನ ಅಂತ್ಯ. ನೆನಪಿಟ್ಟು. ಅದಕ್ಕೋಸ್ಕರ ನಾವು ಎಚ್ಚೆತ್ತುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಮನೆಯ ಒಳಗಿನ ವಾತಾವರಣ, ನಮ್ಮ ಕುಟುಂಬದ ವಾತಾವರಣ, ನಮ್ಮ ಪರಿಸರದ ವಾತಾವರಣ, ನಮ್ಮ ಗ್ರಾಮದ ವಾತಾವರಣ, ನಮ್ಮ ಹಳ್ಳಿಯ ವಾತಾವರಣ, ನಮ್ಮ ಪ್ರೇತೆಯ ವಾತಾವರಣ, ನಮ್ಮ ದೇಶದ ವಾತಾವರಣ, ನಮ್ಮ ವಿಶ್ವದ ವಾತಾವರಣ. ಯೋಚನೆ ಮಾಡಿ. ನೀವು ಎಲ್ಲಿವರೆಗೆ, ನೀವು ಎಲ್ಲಿ ತನಕ ಯೋಚನೆ ಮಾಡಿ. ಇದು ಚಿಂತನೆ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಆಧ್ಯಾತ್ಮ ಚಿಂತನೆಯ ಮೂಲಕ ಈ ಸಮಾಜದಲ್ಲಿ ಗುರು ಮತ್ತು ಗುರಿ ಎರಡು ಭಾಳ ಮುಖ್ಯವಾಗ್ತದೆ.
ಇದು ಭಾಳಷ್ಟು ಜನ ದಾರ್ಶನಿಕರದನ್ನು ಹೇಳಿದರು, ಸಮಾಜಕ್ಕೆ ಹೇಳ್ತಾ ಬಂದರು, ಇನ್ನೂ ಹೇಳ್ತಾ ಇರ್ತಾರೆ. ಇದು ಮುಗಿಯುವುದೇ ಇಲ್ಲ ಸಮಾಜ. ಆದರೆ ಇದರಿಂದ ನಾವು ಮಲಗಿರಬೇಕೋ, ಎಚ್ಚರ ಇರಬೇಕು ಅಂತ ಯೋಚನೆ ಮಾಡೋದು ಯಾರು? ನಾವೇ. ಅದಕ್ಕೋಸ್ಕರ ಮಲಗುವುದಲ್ಲ, ಎಚ್ಚರದಲ್ಲಿ ಇರಬೇಕು ನಾವು. ಇನ್ನು ಮಲಗಿಕೊಂಡಿದ್ದರೆ, ಇನ್ನು ಎಚ್ಚರ ತಪ್ಪಿದರೆ ಜಗತ್ತು ಉಳಿಯುವುದರ ಸ್ಥಿತಿಯಲ್ಲಿಲ್ಲ, ನೆನಪಿಟ್ಟುಕೊಳ್ಳಿ. ಅದಕ್ಕೋಸ್ಕರ ಆ ಎಚ್ಚರಕ್ಕೋಸ್ಕರ ನಾವಿವತ್ತು ಮೊದಲನೇದಾಗಿ ತಂದೆ ತಾಯಿಯನ್ನು ತಿಳ್ಕೊಳ್ಬೇಕು, ಗುರುಗಳನ್ನು ತಿಳ್ಕೊಳ್ಬೇಕು, ಕೃತಜ್ಞತಾ ಮನೋಭಾವ, ಉಪಕಾರ ಸ್ಮರಣೆ, ಇದರಲ್ಲಿ ದೇವರನ್ನು ಕಾಣಬೇಕು. ಇದರ ಅವಶ್ಯಕತೆ ಇವತ್ತಿನ ಸಮಾಜ. ಯಾವಾಗ ನಮಗೆ ದೇವರು ಅಂತ ಪದ ಬರೇ ಗರ್ಭಗುಡಿಯಲ್ಲಿ ದೇವಸ್ಥಾನದಲ್ಲಿ ದೇವರಿರೋದಲ್ಲ, ಇಡೀ ಪ್ರಪಂಚದ ಆಗು ಹೋಗುಗಳ ಹಿಂದೆ ಭಗವಂತನ ಸ್ವರೂಪ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಯಾರು ನಿಮಗೆ ಉಪಕಾರ ಮಾಡಿದ್ರು ಅದು ದೇವರ ಸ್ವರೂಪ, ದೇವರು. ಈ ತತ್ವವನ್ನು, ಈ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಬದುಕಿನ ಕೊನೆಯ ತನಕ ಅಳವಡಿಸಿದರೆ ನಾವೇನು, ದೇಶ ಏನು, ಈ ಪರಂಪರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಜ್ಞಾನ ಸಿಂಚನ ನಮ್ಮೆಲ್ಲ ಮಕ್ಕಳಿಗೆ ಆದರ್ಶವಾಗಿ ಮೂಡಿಬರಲಿ. ಈ ಬಾಲಭೋಜನದ ಮೂಲಕ ಇನ್ನಷ್ಟು ಶಕ್ತಿಯ ಪ್ರಭಾವ ಆಗಲೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ನಲ್ಲೂರಾಯರು ತಂತ್ರಿಗಳು ನಮಗೆ ಭಾಳಷ್ಟು ಆತ್ಮೀಯರಾಗಿ ಅವರನ್ನು ಕರೆದ ತಕ್ಷಣ ಇವತ್ತು ಬಂದಿದ್ದಾರೆ. ಅವರ ಸಮಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಅವರ ವೈದಿಕ ಪ್ರಕ್ರಿಯೆ ಭಾಳಷ್ಟು ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂಥ ಪ್ರಕ್ರಿಯೆ. ನಾನು ಭಾಳಷ್ಟು ಕಡೆ ಅವರ ವೈದಿಕವನ್ನು ನಾನು ನೋಡಿದ್ದೇನೆ. ಅವರಿಗೂ ಅವರ ಕುಟುಂಬಕ್ಕೂ ದೇವರು ಶ್ರೇಯಸ್ಸನ್ನು ಕೊಡಲಿ ಅಂತ ಹೇಳ್ತಾ, ವೇದವ್ಯಾಸರಾಯರು ನಮ್ಮ ಜೊತೆಯಲ್ಲಿ ಭಾಳ ವರ್ಷದಿಂದ ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ವಿವೇಕಾನಂದ ಕಾಲೇಜಿನಲ್ಲಿ ಒಂದು ದಕ್ಷ ಪ್ರೊಫೆಸರ್ ಆಗಿ ಸೇವೆ ಮಾಡಿದವರು. ಅವರಿಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ಬಿಟ್ಲದವರೇ ಆದಂಥ ವಜ್ರ ಮಾತಾ ಸಂಸ್ಥೆಯನ್ನು ಕಟ್ಟಿಕೊಂಡು ಕುಲಾಲ ಸಂಘದ ಸಮುದಾಯದ ಅಧ್ಯಕ್ಷರಾಗಿ ಭಾಳಷ್ಟು ಸಮಾಜದ ಅಭಿವೃದ್ಧಿಗೆ ದುಡಿದವರು. ಅವರ ಹಿರಿಯರು ಕೂಡ, ಅವರ ದೊಡ್ಡಪ್ಪ, ಚಿಕ್ಕಪ್ಪ ಮತ್ತು ಮಾವನವರೆಲ್ಲ ಈ ಸಮಾಜಕ್ಕೋಸ್ಕರ ತುಂಬ ತ್ಯಾಗ ಮಾಡಿದವರು. ಅವರಿಗೂ ಅವರ ಕುಟುಂಬಕ್ಕೂ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡಿ, ನಡುಮನೆ ಮಾಬಲ್ ಭಟ್ರು ಇಡೀ ಗ್ರಾಮಕ್ಕೆ ಆದರ್ಶ ವ್ಯಕ್ತಿತ್ವ ಅವರು. ಈ ಗ್ರಾಮದ ಎಲ್ಲ ಅಭಿವೃದ್ಧಿಗೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದವರು. ಅವರಿಗೂ ಅವರ ಕುಟುಂಬಕ್ಕೂ ದೇವರು ಒಳ್ಳೆಯ ಶ್ರೇಯಾಭಿವೃದ್ಧಿಯನ್ನು ನಡೆಸ್ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ಬಾಯಾರು ಗ್ರಾಮ ಪಂಚಾಯತಿನ ತಾಯಿ ಬಂದಿದ್ದಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಸೇವೆ ಮಾಡಿದ್ದಾರೆ. ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಾಗೇಶ್ ನಮ್ಮ ಕಮಿಟಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಆಗು ಹೋಗುಗಳ ಎಲ್ಲದರಲ್ಲಿ ಕೈಯಾಡಿಸಿದವರು. ಸಂದರ್ಭ ಸನ್ನಿವೇಶಕ್ಕೆ ಸರಿಯಾಗಿ ಮೊನ್ನೆ ಇಲ್ಲಿ ಏನು ಬೇಕು ಅಂತ ಕೇಳಿಕೊಂಡು ಆ ಸುವಸ್ತುಗಳನ್ನು ಸಮರ್ಪಕವಾಗಿ ಸಮಯಕ್ಕೆ ಇಲ್ಲಿ ತಲುಪಿಸಿದ್ದಾರೆ. ಮತ್ತು ಭಾಳಷ್ಟು ಆರ್ಥಿಕವಾಗಿಯೂ ಕೂಡ ಅವರ ಮೂಲಕ, ಅವರ ಸ್ನೇಹಿತರ ಮೂಲಕ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ದೇವರು ಶ್ರೇಯಸ್ಸನ್ನು ನಡೆಸ್ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತು ನಮಗೆ ಮಾಣಿಲ ಗ್ರಾಮದಲ್ಲಿ ಮೇಲಿನ ಮನೆ ಮತ್ತು ಕೆಳಗಿನ ಮನೆ ಭಾಳ ಹತ್ತಿರದ, ನನ್ನ ಆಧ್ಯಾತ್ಮ ಸಾಧನೆಗೆ ಪುಷ್ಟಿ ಕೊಟ್ಟಂಥ ಮನೆ ಮೇಲಿನ ಮನೆ ಮತ್ತು ಕೆಳಗಿನ ಮನೆ. ಅದರ ಕೆಳಗಿನ ಮನೆ ಸೂರಜ್ ರೈ ಅವರಿದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ, ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ. ಚಂದ್ರಣ್ಣ ಇದ್ದಾರೆ. ನಮ್ಮ ತಂಜಣ್ಣನವರು ತಂದೆ ನಮಗೆ ಭಾಳ ಆತ್ಮೀಯರಾಗಿದ್ದರು. ಭಾಳಷ್ಟು ವರ್ಷ ನಾನು ಮೇಗಿನ ಮನೆಯಲ್ಲಿ ಇರುವಾಗಲೇ ಮಾಣಿಲದ ಅಭಿವೃದ್ಧಿಗೆ ನನ್ನ ಜೊತೆ ಭಾಳಷ್ಟು ಸೇವೆ ಮಾಡಿದವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತಂದೆಯವರನ್ನು ನೆನಪಿಸ್ತಾ ಇದ್ದೇನೆ. ಅವರು ಭಗವಂತನ ಪಾದ ಸೇರಿದ್ದಾರೆ. ಅವರ ಕುಟುಂಬಕ್ಕೆ ದೇವರು, ಚಂದ್ರಣ್ಣನಿಗೂ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಸೇವೆ ಮಾಡೋದು, ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೆಯೂರು ನಾರಾಯಣ ಭಟ್ರು ನಮ್ಮ ಗೌರವಾಧ್ಯಕ್ಷರು ಮಾತ್ರ ಅಲ್ಲ, ಅವರು ಪ್ರಾರಂಭದ ದಿವಸದಲ್ಲಿ ಕ್ಷೇತ್ರದ ಒಡಂಬಡಿಕೆಯಲ್ಲಿ ಇರುವವರು. ಪ್ರತಿಯೊಂದು ಸಂದರ್ಭ ಸನ್ನಿವೇಶ, ಕ್ಷೇತ್ರದ ಎಲ್ಲ ಆಗು ಹೋಗುಗಳಲ್ಲಿ ಸುಖ ದುಃಖ ಅಂತ ಹೇಳ್ತಾರೆ. ಭಕ್ತರ ಸುಖ ದುಃಖದಲ್ಲಿ ಕೂಡ ಅವರು ಕೂಡ ಒಬ್ಬರು ಪಾತ್ರವನ್ನು ತಾಯಿಯವರಿಗೆ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ದೇವರು ಒಳ್ಳೆಯದನ್ನು, ಅವರ ಕುಟುಂಬಕ್ಕೆ ಶ್ರೇಯಸ್ಸನ್ನು ಮಾಡಲಿ ಅಂತ ಹೇಳ್ತಾ, ಮತ್ತು ನಮ್ಮ ಈ ಸಮಿತಿಯ ವರಮಹಾಲಕ್ಷ್ಮಿ ವ್ರತ ಸಮಿತಿಯ
ಕಾರ್ಯದರ್ಶಿಯವರು ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಟ್ರಸ್ಟಿಯಾಗಿ ನಮಗೆಲ್ಲ ಒಂದು ಆದರ್ಶ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಸಮಾಜದಲ್ಲಿ ಎಲ್ಲರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಸೇವೆ ಮಾಡತಕ್ಕಂಥ ರೇವತಿ ಪೆರ್ನೆ ಅವರಿಗೂ ಕೂಡ ಅವರ ಕುಟುಂಬಕ್ಕೂ ಕೂಡ ಮಾತಾಯಿ ಶ್ರೇಯಸ್ಸನ್ನು ಕೊಡಲಿ, ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಲದ ಸಿಹಿ ತಿಂಡಿಯನ್ನು ವಿತರಣೆ ಮಾಡಿ ಮತ್ತು ವಿಠ್ಠಲ್ ಶೆಟ್ಟಿ ಅವರು ನಮ್ಮ ಈ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದಿನಿಂದ ಅವರು ಸೇವೆ ಮಾಡಿದ್ದವರು, ಅವರ ಧರ್ಮಪತ್ನಿ, ಅವರ ಇಡೀ ಕುಟುಂಬ, ಅವರಿಗೂ ದೇವರು ಆರೋಗ್ಯ ಕೊಡಲಿ, ವಿಠ್ಠಲ್ ಶೆಟ್ಟರಿಗೂ ಆರೋಗ್ಯ ಮತ್ತು ನೆಮ್ಮದಿ ಕೊಡಲಿ. ಈಗ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಅವರು ವಿಶ್ರಾಂತಿ ಜೀವನಕ್ಕೆ ವಿಶ್ರಾಂತಿ ಜೀವನದಲ್ಲಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಅವರ ಕ್ಷೇತ್ರ ಮಟ್ಟದಲ್ಲಿ ಮಾಡಿದ ಸೇವೆಗೂ ಸದಾ ಆ ಮಹಾದೇವಿ ಪರಿಪೂರ್ಣ ರೀತಿ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ, ರಮ್ಯಾ ಚಂದ್ರಶೇಖರ್ ಪಕ್ಲಕುಂಜ ಇವತ್ತು ಸಿಹಿ ತಿಂಡಿಯನ್ನು ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ಅವರಿಗೂ ವಿಠ್ಠಲ್ ಶೆಟ್ಟಿ ಅವರು ಕೂಡ ಸಿಹಿ ತಿಂಡಿಯನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೂ ಸರ್ವೇಶ್ವರಿ ಶ್ರೇಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗಮನಿಸಬೇಕು, ಈಗ ಚಂಡಿಕೋಮ ಇದೆ, ಮುತ್ತೈದರಿಗೆ ಸಹಸ್ರ ಕುಂಕುಮಾರ್ಚನೆ ಇದೆ. ಇದು ಪ್ರತಿ ದಿವಸ ನಡೀತದೆ. ನಿರಂತರವಾದಂಥ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಆಚೆಯಿಂದ ಭಜನಾ ಸೇವೆ ನಡೀತದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ 50 ದಿವಸದ ಕಾರ್ಯಕ್ರಮ. ಈ ಸಲ 48 ದಿವಸ ಅಲ್ಲ, 28 ತಾರೀಕಿಗೆ ವರಮಹಾಲಕ್ಷ್ಮಿ ಸಮಾಪ್ತಿ ಕಾರ್ಯಕ್ರಮ, ಕಲಶ ವಿಸರ್ಜನೆ ಆಗ್ತದೆ. ಮತ್ತೆರಡು ದಿವಸ ಓಂ ನಮೋ ಭಗವತಿ ವಾಸುದೇವಾಯದ ಮತ್ತು ಭಜನಾ ಸಂಕೀರ್ತನದ ಸಮಾರೋಪ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗವಹಿಸಿ. ನಾನು ಮತ್ತೊಮ್ಮೆ ಒತ್ತಿ ಹೇಳ್ತೇನೆ, ಪ್ರತಿ ದಿವಸ ಹೇಳ್ತಾ ಇದ್ದೇನೆ, ನಮ್ಮ ಕ್ಷೇತ್ರದ 26 ವರ್ಷದ ಬಾಲಭೋಜನದಲ್ಲಿ ಸಂಪನ್ನಗೊಂಡು ಹೋದಂಥ ಮಕ್ಕಳೆಲ್ಲರೂ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಇವತ್ತು ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಒಂದು ಐತಿಹಾಸಿಕ ಇತಿಹಾಸದಲ್ಲಿ ಶ್ರೀಧಾಮದ ಬಾಲಭೋಜನ ಒಂದು ಚಾರಿತ್ರೆಯನ್ನು ನಿರ್ಮಾಣ ಮಾಡಿದೆ. ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ತಾಯಂದರು, ನಿಮ್ಮ ಕುಟುಂಬದಲ್ಲಿದ್ದಂಥ ಅಥವಾ ನಿಮ್ಮ ಸಂಸಾರದಲ್ಲಿ ನಿಮ್ಮ ಹತ್ತಿರದಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ಈ ಓಂ ನಮೋ ಭಗವತಿ ವಾಸುದೇವಾಯ ಮತ್ತು ಈ ಒಂದು ಬಾಲಭೋಜನದಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಈ ಓಂ ನಮೋ ಭಗವತಿ ವಾಸುದೇವಾಯ ಇದು ವಿಶ್ವಶಾಂತಿಗೋಸ್ಕರ ಇಡೀ ಜಗತ್ತಿಗೆ ಗಂಡಾಂತರ ಯಾವ ಗಂಡಾಂತರ ಬರ್ತದೋ ಅದಕ್ಕೆ ತಡೆಯಾಗತಕ್ಕಂಥ ನೆಲೆಯಲ್ಲಿ ಕೊನೆಗೆ ದೇವಿ ಮಾತ್ಮೆಯಲ್ಲಿ ಆಸುರಿ ಪ್ರವೃತ್ತಿ ಹೆಚ್ಚಾದಾಗ ಆ ದೇವತೆಗಳೆಲ್ಲ ಆ ಮಾತಾಯಿಯನ್ನು ಹೇಗೆ ಸ್ತುತಿಸಿದ್ಲೋ ಇದೇ ರೀತಿ ಇಡೀ ಜಗತ್ತಿನ ಪ್ರತಿ ಮನೆಯಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ ಆಗ್ಬೋದು, ಶಿವ ಪಂಚಾಕ್ಷರಿ ಆಗ್ಬೋದು, ರಾಮನಾಮ ತಾರಕ ಆಗ್ಬೋದು, ಯಾವುದೇ ಇಷ್ಟ ದೇವರ ಸ್ತೋತ್ರವನ್ನು ಮನೆಯಲ್ಲಿದ್ದವರು ಒಟ್ಟಿಗೆ ಕೂತ್ಕೊಂಡು ಬೆಳಗಾತ ಮತ್ತು ಸಾಯಂ ಸಂಧ್ಯಾ 2 ಹೊತ್ತು 10-15 ನಿಮಿಷ ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡಿ ಓಂ ನಮೋ ಭಗವತಿ ವಾಸುದೇವಾಯ ಇಲ್ಲಿ ನಾವು ಮಾಡಿದ್ದು ಆ ಉದ್ದೇಶದಲ್ಲಿ ವಿಶ್ವಶಾಂತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ನಾವು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲರಿಗೂ ಆ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಹೇಳ್ತಾ, ಬಂದಂಥ ಎಲ್ಲರಿಗೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಬೆಳಗಲಿಕ್ಕೆ ಶಕ್ತಿ ಕೊಡಲಿ. ವೇದವ್ಯಾಸರು ವಿಶೇಷವಾಗಿ ರಾಮಕುಂಜದಿಂದ ಬಂದಿದ್ದಾರೆ. ನಮ್ಮ ಪೇಜಾವರ ಶ್ರೀಗಳ ಭಾಳಷ್ಟು ಪ್ರತಿಷ್ಠಿತವಾದಂಥ ಸಂಸ್ಥೆಗಳಿದೆ. ಪೇಜಾವರ ಶ್ರೀಗಳ ಹುಟ್ಟಿನ ಮನೆ ಇದೆ, ಪೂರ್ವಾಶ್ರಮ ಅಂಥ ಜಾಗದಿಂದ ಪೂಜ್ಯರು ಬಂದಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಆ ಮಾದೇವಿ ಶ್ರೀರಕ್ಷೆಯನ್ನು ಕೊಡಲಿ, ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ವೇದಿಕೆಯಲ್ಲಿ ಹಲವು